ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500ಕ್ಕಿಂತ ಹೆಚ್ಚಿನ ಗ್ರಾಮ ಲೆಕ್ಕಿಗ, ತಲಾಟಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳು ಬಾಕಿ ಅದಾವ. ಎಕ್ಸಾಮ್ಗೊಂದು 30 ದಿನ ಅಂತ ಹಿಡ್ಕೋರಿ. ಹಾಗಿದ್ರೆ ಈ ಸಮಯದಲ್ಲಿ ಯಾವ ರೀತಿ ಓದ್ಬೇಕು, ಯಾವ ಟಾಪಿಕ್ ಅನ್ನ ಓದ್ಬೇಕಂತ ನೋಡೋಣ. ಸ್ನೇಹಿತರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಈ ಸಮಯದಲ್ಲಿ ಓದಿದ್ರೆ ನೀವು ಆರಾಮಾಗಿ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅವೆಲ್ಲ ಯಾವ ಟಾಪಿಕ್ ಅಂತ ನೋಡೋಣ. ಸ್ನೇಹಿತರೆ, ನೀವೇನಾದ್ರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಕ್ವಿಕ್ ರಿವಿಷನ್ ನೋಟ್ಸ್ ಇವಾಗಿರ್ತಾವ. ಇಲ್ಲಿ ನೋಡ್ತಿರ್ಬೋದು ನೀವು, ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಆಗಿರುತ್ತೆ. ಇದು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳು ಶಾರ್ಟ್ಕಟ್ ನೋಟ್ಸ್ ಇರುತ್ತೆ. ಇಲ್ಲಿ ಮತ್ತೆ ಕೆಳಗಡೆ ಡೀಟೇಲ್ಸ್ ನೋಟ್ಸ್ ಕೂಡ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಇರುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ಕೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಇತಿಹಾಸ ಕೂಡ ನೋಡಬಹುದು. ಈ ರೀತಿ ಇತಿಹಾಸದ್ದು ಕೂಡ ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಇರುತ್ತೆ. ಕ್ವಿಕ್ ರಿವಿಷನ್ ಗಾಗಿ ಈ ನೋಟ್ಸ್ ಅನ್ನು ನೀವು ಬಳಸಬಹುದು. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕಾಣುವ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ ಪಿಸಿ, ಪಿಎಸ್ಐ, ಎಸ್ಡಿಎಫ್ಟಿ ವಿಲೇಜ್ ಕೂಡ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಿರಬಹುದು ಎಲ್ಲಾ ಸಿಲೆಬಸ್ ನಿಮ್ ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದಂತೆ ಸಿಲೆಬಸ್ ನೋಟ್ಸ್ ಪ್ಲಸ್ ಅದ್ರ ಜೊತೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್, ವಿಲೇಜ್ ಅಕೌಂಟ್, ಪಿಸಿದು, ಪಿಎಸ್ಐದು, ಎಸ್ಡಿಎದು, ಎಫ್ಟಿದು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಇದ್ರ ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿ ಕೇವಲ 250 ರೂಪಾಯಿಗೆ ನೀಡಾಕತ್ತಾರ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರೂ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರಪ್ಪ ಅಂದ್ರ ಕೇವಲ 200 ರೂಪಾಯಿಗಾಗಿ ನೀಡ್ತಾರ. ಫಿಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ತುಂಬಾ ಉಪಯುಕ್ತ ಆಗ್ತಾವ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜ್ ಹಾಕಿ, ಇಂಟ್ರೆಸ್ಟ್ ಇರದೇ ಇದ್ದವ್ರು ಮೆಸೇಜ್ ಹಾಕಕ್ ಹೋಗ್ಬೇಡ್ರಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ, ಯಾರು ಕೂಡ ಕಾಲ್ ಮಾಡಕ್ ಹೋಗ್ಬೇಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಇವಾಗ ಕೆಇದವ್ರದ್ದು ಟ್ರೆಂಡ್ ಯಾವ ರೀತಿ ಫಾಲೋ ಮಾಡಕತ್ತಾರ, ನಾವು ಯಾವ ಟಾಪಿಕ್ ಅನ್ನ ಓದಿದ್ರೆ ವಿಲೇಜ್ ಅಕೌಂಟ್ ಅಲ್ಲಿ ಸ್ಕೋರ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಮೊನ್ನೆ ತಾನೇ ಪೊಲೀಸ್ ಎಕ್ಸಾಮ್ ನೋಡ್ರಿ, ಮತ್ತೆ ಅದೇ ರೀತಿ ಮೊದಲಿನ ಎಕ್ಸಾಮ್ ಕೂಡ ನಿಮ್ಗೆ ಟ್ರೆಂಡ್ ಅನ್ನ ತೋರಿಸ್ತೀನಿ ನೋಡ್ರಿ. ಸ್ನೇಹಿತರೆ, ಮೊದಲಿಗೆ ಹೇಳ್ತೀನಿ ಒಂದಿಷ್ಟು ಟಾಪಿಕ್ ಗಳನ್ನ ಏನ್ ಸ್ಟಡಿ ಮಾಡ್ಬೇಕು, ಏನ್ ಸ್ಟಡಿ ಮಾಡಬಾರತ್ತೀರಿ. ಸ್ನೇಹಿತರೆ, ಪೇಪರ್ 2 ಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್ ಮೂರು ಕೂಡ ಕಡ್ಡಾಯವಾಗಿ ಸ್ಟಡಿ ಮಾಡ್ಬೇಕು. ಇವಾಗ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಜಿಕೆಯಲ್ಲಿ ಏನ ಸ್ಟಡಿ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನೋಡ್ಕೋರಿ, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಅದೇ ರೀತಿ ಭಾರತ ಇತಿಹಾಸ ಎರಡೂ ಸೇರಿ ಟೋಟಲ್ ಆಗಿ ಇತಿಹಾಸದಲ್ಲಿ ಎಷ್ಟು ಕ್ವಶನ್ ಬರ್ತಾವಪ್ಪ ಅಂದ್ರ ನಿಮಗೆ ಕಡಿಮೆ ಅಂದ್ರೆ ಒಂದು 18 ರಿಂದ 20 ಪ್ರಶ್ನೆಗಳನ್ನ ಇತಿಹಾಸದಲ್ಲಿ ಕೇಳಾಕತ್ತಾರ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇಲ್ಲಿ ಮೊನ್ನೆ ತಾನೇ ಪೊಲೀಸ್ ಎಕ್ಸಾಮ್ ಅಲ್ಲಿ ಏನೇನೆಲ್ಲ ಕೇಳಿದವ್ರನ್ನ ಹೇಳಾಕತ್ತೀವಿ. ಟಾಪಿಕ್ ಏನು ಇಂಪಾರ್ಟೆಂಟ್ ಏನೋ ಇರುತ್ತಲ್ಲ, ಈ ಪ್ರಕಾರ ನೀವು ಸ್ಟಡಿನ ಮಾಡಿ ಟ್ರೆಂಡ್ ಯಾವ ರೀತಿ ಫಾಲೋ ಮಾಡಕತ್ತಾರ ಕೇಳಿದತ್ ನೋಡ್ಕೋರಿ. ಇಲ್ಲಿ ನೋಡ್ರಿ, ಹಿಸ್ಟ್ರಿ ಒಳಗಡೆ ನೋಡ್ಕೋರಿ 20 ಪ್ರಶ್ನೆಗಳು ಕೇಳ್ಯಾರ. ಅದೇ ರೀತಿ ಜಿಯೋಗ್ರಫಿಯಲ್ಲಿ 16 ಪ್ರಶ್ನೆಗಳು, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಮತ್ತು ಸೈನ್ಸ್, ಸಾಮಾನ್ಯ ವಿಜ್ಞಾನ ಮತ್ತು ಟೆಕ್ನಾಲಜಿ ಎರಡೂ ಸೇರಿ 16 ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿಗೆ 15, ಅದೇ ರೀತಿಯನ್ನ ಭಾರತೀಯ ಸಂವಿಧಾನಕ್ಕೆ ನಿಮಗೆ ಇಲ್ಲಿ 14 ಪ್ರಶ್ನೆಗಳು, ಕರೆಂಟ್ ಅಫೇರ್ಸ್ 10 ಕೇಳ್ಯಾರ. ಓಕೆ, ಈ ರೀತಿ ಟ್ರೆಂಡ್ ಫಾಲೋ ಆಗತೈತಿ. ನಿಮಗೆ ಇಲ್ಲಿ ನೀತಿ ಶಾಸ್ತ್ರ ಏನೈತಲ್ಲ, ಇಲ್ಲಿ ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಮೇಲೆ ಪ್ರಶ್ನೆಗಳು ಬರ್ತಾವ. ಇದನ್ನ ಅಲ್ಲಿ ಚೇಂಜ್ ಮಾಡ್ತಾರಷ್ಟೇ. ಓಕೆ, ಇನ್ನು ಅದೇ ರೀತಿ ಅರ್ಥಶಾಸ್ತ್ರ ಸೇಮ್ ಟಾಪಿಕ್ ಐತಿ, ಸ್ಪೋರ್ಟ್ಸ್ ಕೂಡ ಅಲ್ಲಿ ಸೇಮ್ ಟಾಪಿಕ್ ಆಗಿ ಅದು ಕೂಡ ಬರ್ತಾ. ಇಲ್ಲಿ ನಾವು ಏನನ್ನ ಓದ್ಬೇಕು, ಹೆಚ್ಚಿಗೆ ಅದಕ್ಕನ್ನ ಮಹತ್ವ ಕೊಡ್ಬೇಕು. ಸಾಕಷ್ಟು ಅಭ್ಯರ್ಥಿಗಳು ಕರೆಂಟ್ ಅಫೇರ್ಸ್ ನ ಓದಾಕತ್ತಾರ. ಕರೆಂಟ್ ಅಫೇರ್ಸ್ ಅಲ್ಲಿ ಬಹಳ ಅಂದ್ರ ನಿಮಗ 12 ರಿಂದ 15 ಪ್ರಶ್ನೆಗಳು ಬರುವ ಸಾಧ್ಯತೆ ಐತಿ. ಬರೀ 15 ಪ್ರಶ್ನೆ ಬರೋ ಸಂಬಂಧ ನೀವು 1000 ಪೇಜ್ 2000 ಪೇಜ್ ಬುಕ್ ತಗೊಂಡು ಓದೋ ಅವಶ್ಯಕತೆ ಇಲ್ಲ. ಇದು ಒಂದೆರಡು ಕ್ಲಾಸ್ ಹೇಳ್ತೀನಿ ನಾನು. ಆ ಕ್ಲಾಸ್ ಬಗ್ಗೆ ಅಂದ್ರ ಜಸ್ಟ್ ನಿಮಗೆ ಅವ್ರು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಮಾತ್ರ ಹೇಳಿರ್ತಾರ. ಅದನ್ನಷ್ಟ ನೀವು ನೋಡ್ಕೊಂಡ್ರೆ ಸಾಕು. ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಅದು ಯಾವ ಕ್ಲಾಸ್ ಬೇಕಂದ್ರ, ನಿಮ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಿಮ್ಗೆ ಕ್ಲಾಸ್ ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿ ಹಿಸ್ಟ್ರಿಯಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಾವ. ಈ ಸಾರಿನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾವ. ಇಲ್ಲಿ ನೀವು ಓದ್ಬೇಕಾಗಿರೋದು ಸ್ವಲ್ಪ ಅದಕ್ಕೆ ರಿಲೇಟೆಡ್ ಆಗಿದ್ದು ಎಲ್ಲ ಕೂಡ ಓದ್ಕೋಬೇಕು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದಾಕ್ ಹೋಗ್ಬೇಡ್ರಿ. ಆಯ್ತು ಸ್ನೇಹಿತರೆ, ಯಾವ್ಯಾವ ಒಂದು ಓದಾಕತ್ತೇರಿ ಕೆಎ ಪರೀಕ್ಷೆಯಪ್ಪ ಅಂದ್ರ, ನಾ ಲಾಸ್ಟ್ ಟೈಮ್ ಒಂದಿಷ್ಟು ಅಭ್ಯರ್ಥಿಗಳಿಗೆ ಹೇಳಿದೆ, ಎಸ್ಡಿಎದು ಎಫ್ಡಿಎದು ಕ್ವಶನ್ ಪೇಪರ್ ನ ಓದ್ರಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತೈತೆ. ಸಾಕಷ್ಟು ಪ್ರಶ್ನೆಗಳು ಅದರ ರಿಲೇಟೆಡ್ ಬಂದಾವು, ಸಾಕಷ್ಟು ಉತ್ತರಗಳನ್ನು ಕೂಡ ಸರಿಯಾಗಿ ಹಾಕಿ ಬಂದಾರ. ಸೊ ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು, ನಿಮ್ ಕೆಎ ನಡೆಸಿದೀಗ ವಿಲೇಜ್ ಅಕೌಂಟ್ ಎಕ್ಸಾಮ್ ಅಂತೂ ನಡೆದಿಲ್ಲ. ಮೊದಲು 1000 ಹುದ್ದೆಗೆ ಒಂದೇ ಕ್ವಶನ್ ಪೇಪರ್ ಐತಿ, ಅದನ್ನ ಬಿಡ್ರಿ. ಅದೊಂದು ಕ್ವಶನ್ ಪೇಪರ್ ತಗೋರಿ, ಪ್ಲಸ್ ಅದ್ರ ಜೊತೆಗೆ BMTC ತಗೋರಿ. ಅದೇ ರೀತಿಯಿಂದ ಎಸ್ಡಿಎದು ಎಫ್ಡಿಎದು, ಯಾಕಂದ್ರೆ ಕೆದವ್ರು ಏನ್ ನಡೆಸಿರ್ತಾರ ಒಟ್ಟು ಕ್ವಶನ್ ಪೇಪರ್ ನ ಓದಿದ್ರಪ್ಪ ಅಂದ್ರ ನಿಮ್ಗೆ ಆರಾಮಾಗಿ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಾಕತ್ತಾರ, ಯಾವ ರೀತಿ ಪ್ರಶ್ನೆಗಳು ಬರಾಕತ್ತ ಅಂತ ಗೊತ್ತಾಗತ್ತ. ಈಗ ಮನೆ ತಾನೇ 2 ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದು, ಅವ್ನು 2 ಕೂಡ ಕ್ವಶನ್ ಪೇಪರ್ ನ ತಗೋರಿ. ಇವನ್ನೆಲ್ಲಾ ತಗೊಂಡು ಸ್ಟಡಿ ಮಾಡಿದ್ರಂದ್ರ ಆರಾಮಾಗಿ ನಿಮ್ದ ಹೆಲ್ಪ್ ಯಾವ ರೀತಿ ಆಗತ್ತ ಅಂದ್ರೆ 30%
ಕಡಿಮೆ ಅಂದ್ರೆ 30 to 50% ನಿಮ್ಗ ಸಿಲಾಬಸ್ ಏನಿದೆ ಎಲ್ಲ ನಿಮ್ದು ಕ್ವಶನ್ ಪೇಪರ್ದಾಗ ಕವರ್ ಆಗುತ್ತಾ. ಇನ್ನು ಉಳಿದಿದ್ದು ನಾ ಆಲ್ರೆಡಿ ಹೇಳಿದೆ ಕ್ವಿಕ್ ರಿವಿಷನ್ ನೋಟ್ಸ್ ಅದ, ಆ ನೋಟ್ಸ್ ಅನ್ನ ತೆಗೆದುಕೊಂಡು ಓದ್ಕೋಬಹುದು. ಇಲ್ಲಪ್ಪ ನಿಮ್ ಹತ್ರ ಏನಾದ್ರು ನೀವೇ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ ಅದನ್ನಾದ್ರೂ ಕೂಡ ಓದ್ಕೋಬಹುದು. ಯಾಕಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡೋ ರೀತಿ ನೀವು ಓದ್ಬೇಕು. ಯಾವ ಟಾಪಿಕ್ ಅನ್ನ ಓದ್ಬೇಕಪ್ಪ ಅಂದ್ರೆ ಇವೆಲ್ಲ ಟಾಪಿಕ್ ಅನ್ನ ಓದ್ಬೇಕು. ಇದು ಇಲ್ಲಿ ಹಿಸ್ಟ್ರಿನೂ ಓದ್ಬೇಕು, ಭೂಗೋಳಶಾಸ್ತ್ರ ಓದ್ಬೇಕು, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದೇ ರೀತಿ ನಿಮ್ದು ಭೌತಿಕ ಸಾಮರ್ಥ್ಯ ಏನೈತಿಲ್ಲ ಆದಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಇದು ಒಂದಿಷ್ಟು ಆದಷ್ಟು ಈಶ್ವರಗಿರಿ ಸರ್ ಕ್ಲಾಸ್ ಅನ್ನ ಕೇಳಿದ್ರಂದ್ರ ನಿಮ್ಗೆ ಈ ಸ್ಟೇಟ್ ಗೌರ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗತ್ತಾ. ಇಲ್ಲಿ ಜಾಸ್ತಿ ಪ್ರಶ್ನೆಗಳು ಇಲ್ಲಿ ಸರ್ ಏನಂದ್ರೆ ಈಶ್ವರಗಿರಿ ಸರ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಗೆ ಏನೆಲ್ಲ ಬೇಕಲ್ಲ ಅದೇ ರೀತಿ ನಿಮ್ಗೆ ಕ್ಲಾಸ್ ಅನ್ನ ಮಾಡಕತ್ತಾರ, ಅವನು ಕೂಡ ಕೇಳ್ಕೊರಿ. ಅದೇ ರೀತಿ ಭಾರತ ಸಂವಿಧಾನ ಬಗ್ಗೆ ಜಾಸ್ತಿ ನೇರವಾದ ಪ್ರಶ್ನೆಗಳೇ ಇರ್ತಾವ. ಅದಕ್ಕಾಗಿ ಒಂದ್ ಸ್ವಲ್ಪ ವಿಧಿಗಳನ್ನ ನೋಡ್ಕೋರಿ. ವಿಧಿಗಳ ಜೊತೆಗೆ ಆ ಭಾಗಗಳು ಯಾವ ಭಾಗದಲ್ಲಿ ಬಂದಿರ್ತದ ಅಂತೇಳಿ ಪ್ರಶ್ನೆ ಕೂಡ ಬಂದಿರ್ತಾವ. ಲಾಸ್ಟ್ ಟೈಮ್ ನೋಡ್ರಿ ತುರ್ತು ಪರಿಸ್ಥಿತಿಯಲ್ಲಿ ಯಾವ ಭಾಗದಲ್ಲಿ ಬರುತ್ತದೆ ಈ ರೀತಿ ಪ್ರಶ್ನೆ ಬಂದಿದೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗ. ಅದಕ್ಕಾಗಿ ಅವರು ಭಾಗಗಳು ನೀವು ಹೆಸರನ್ನ ಏನ್ ನೋಡ್ಕೊಂಡಿರ್ತೀರಿ ಬರೀ ವಿಧಿಗಳನ್ನ ಅಷ್ಟ ನೋಡ್ಕೊಂಡು ಭಾಗಗಳನ್ನ ಬಿಟ್ರಂದ್ರ ಅಲ್ಲಿ ಕೂಡ ನಿಮ್ದು ಮಾರ್ಕ್ಸ್ ಗಳು ಹೋಗುವ ಸಾಧ್ಯತೆ ಇರುತ್ತ. ಇದು ಅದಕ್ಕಾಗಿ ಏಟ್ ಓದ್ತೀರ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದ. ಏಟಾಯಕ ಓದಲಕ ಸ್ವಲ್ಪ ಓದರೂ ಕೂಡ ಅದನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೋರಿ. ಸಾಕಷ್ಟು ಅಭ್ಯರ್ಥಿಗಳು ಪಂಚಾಯತ್ ರಾಜ್ಯದ ಬಗ್ಗೆ ಬಹಳ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಬಗ್ಗೆ ಬಹಳ ಕೇಳಾಕತ್ತಾರ. ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಟಾಪ್ 100 ಪ್ರಶ್ನೆಗಳನ್ನ ರೆಡಿ ಮಾಡಿ ಅದನ್ನು ಕೂಡ ಕ್ಲಾಸ್ ಮಾಡಿ ಕೊಡ್ತೀವಿ ನಿಮ್ಗ. ಅದನ್ನಷ್ಟು ಓದ್ಕೊಂಡ್ರು ಕೂಡ ಒಂದಿಷ್ಟು ಪ್ರಶ್ನೆಗಳು, ಒಂದು 100 ಪ್ರಶ್ನೆ ಒಳಗೆ ಒಂದ್ 2 ಪ್ರಶ್ನೆ ಬಂದ್ರು ಕೂಡ ಇಲ್ಲಿ ಸಾಕಾಗುತ್ತೆ ನಿಮ್ಗೆ. ಯಾಕಪ್ಪ ಅಂದ್ರೆ ಇಲ್ಲಿ ಕೇಳೋದು ಒಂದು 4 ರಿಂದ 5 ಪ್ರಶ್ನೆ ಇದನ್ನಷ್ಟ 5 ಪ್ರಶ್ನೆಗೆ ನೀವು ಜಾಸ್ತಿ ಒತ್ತನ್ನ ಕೊಟ್ರಂದ್ರ ಇಲ್ಲಿ ಉಳಿದಿದ್ದೆಲ್ಲ ಕೂಡ ನಿಮ್ದು ಮಾರ್ಕ್ಸ್ ಅನ್ನ ಕಳ್ಕೊತೀರಿ. ಸೊ ಅದಕ್ಕಾಗಿ ಹೆಚ್ಚಿನ ಪ್ರಶ್ನೆಗಳು ಎಲ್ಲಿ ಬರ್ತಲ್ಲ ಆ ಟಾಪಿಕ್ ಅನ್ನ ಹೆಚ್ಚು ಫೋಕಸ್ ಮಾಡಿ ಓದಿ. ಈಗ ಒಂದಿಷ್ಟು ಅಭ್ಯರ್ಥಿಗಳು ಮೆಂಟಲ್ ಎಬಿಲಿಟಿ ಬಹಳ ವೀಕ್ ಇರ್ತಾರ. ಮೆಂಟಲ್ ಎಬಿಲಿಟಿಯಲ್ಲಿ ಫಿಕ್ಸ್ ಲಾಸ್ಟ್ ಟೈಮ್ ಕೂಡ ವಿಲೇಜ್ ಅಕೌಂಟ್ ಒಳಗ 11 ಪ್ರಶ್ನೆಗಳು 1000 ಹುದ್ದೆ ಇದ್ದಾಗ ಬಂದಿದ್ರಿ. ಸೊ ಅದಕ್ಕಾಗಿ ಮೆಂಟಲ್ ಎಬಿಲಿಟಿ ಮೇಲೆ ಪ್ರಶ್ನೆಗಳು ಕೂಡ ಬರ್ತಾವ. ಕಡಿಮೆ ಅಂದ್ರೆ ಒಂದು 10 ಪ್ರಶ್ನೆ ಬರ್ತಿರ್ತಾವ. ಸೊ ಅದಕ್ಕಾಗಿ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾದ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕ. ಅದಷ್ಟು ಸ್ವಲ್ಪ ಕೇಳಿದವರ ಟ್ರೆಂಡ್ ಅನ್ನ ನೋಡ್ಕೊಂಡು ಹೋದ್ರಿ. ನಾ ಎದಕ್ಕಿಂತ ತಗೊಂಬಂದಪ್ಪ ಅಂದ್ರ ಎಲ್ಲಾ ಟ್ರೆಂಡ್ ನೋಡ್ರಿ. ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ನೋಡ್ಕೋರಿ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು. ಇದು 1000 ಹುದ್ದೆಗಳು ಖಾಲಿ ಇದ್ದಾಗ ಈ ರೀತಿ ಪ್ರಶ್ನೆಗಳು ಬಂದಿದ್ದು. ಸ್ಕೀಮ್ಸ್ ಅಂಡ್ ಪ್ಲಾನ್ ಏನೈತಲ್ಲ ಇದೇ ಸ್ಕೀಮ್ಸ್ ಅಂಡ್ ಪ್ಲಾನ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಬಗ್ಗೆ ಇವು ಪ್ರಶ್ನೆಗಳು ಇರ್ತಾವ. ಸೊ ಅದಕ್ಕಾಗಿ ನೀವು ಏನು ಓದ್ತಿರಲ್ಲ ಇಷ್ಟ ಮೇಲಿನ ಎಲ್ಲ ಟಾಪಿಕ್ ಅನ್ನ ಮಿಸ್ ಮಾಡದೆ ಓದ್ರಿ. ಸ್ಕೀಮ್ಸ್ ಅಂಡ್ ಪ್ಲಾನ್ ಮತ್ತೆ ಇದು ಅದೇ ರೀತಿ ಎಕನಾಮಿಕ್ಸ್ ಎಲ್ಲಾ ಸೇರಿಸಿ ಒಂದು 10-15 ಪ್ರಶ್ನೆ ಬಂದ್ರ ಇವು ಉಳಿದಿದ್ದಕ್ಕೆ ಒಂದು 70 ರಿಂದ 75 ಪ್ರಶ್ನೆ ಬರ್ತಾವ. ಅಷ್ಟ ಸ್ಕೋರ್, ಅದರಲ್ಲಿ ಒಂದು 70 ಸ್ಕೋರ್, ಇದರಲ್ಲಿ ಒಂದು 70, 140 ಆರಾಮಾಗಿ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ ನಿಮ್ದು. ಓಕೆ ತೀತು ಎಲ್ಲಾ ಓದ್ಬೇಕಂದ್ರೆ ಒಂದಿಷ್ಟು ಕನ್ಫ್ಯೂಸ್ ಆಗೋರಿ. ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಓದ್ರಿ. ಹಿಸ್ಟ್ರಿ ಬಿಡ್ಲಾರ ಓದ್ರಿ. ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಜಿಯೋಗ್ರಫಿ, IC ಅಂದ್ರ ಭಾರತ ಸಂವಿಧಾನ, ಅದೇ ರೀತಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಇವನ್ನಷ್ಟ ಓದಿದ್ರು ಕೂಡ ಆರಾಮಾಗಿ ನೀವು ಇಲ್ಲಿ ಒಂದು 70 ಸ್ಕೋರ್ ಅನ್ನ ಮಾಡಿದ್ರಲ್ಲಿ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಮತ್ತೆ ಅದೇ ರೀತಿ ಕಂಪ್ಯೂಟರ್ ಸೇರಿ ಅಲ್ಲೊಂದು 70 ಮಾಡಿದ್ರೆ ಆರಾಮಾಗಿ 140 ಸೆಲೆಕ್ಷನ್ ಸ್ಕೋರ್ ಬಂದೇ ಬಿಡ್ತಾ. ಅದಕ್ಕಾಗಿ ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀರಾ ಅಷ್ಟು ಸ್ಕೋರ್ ನಿಮ್ದು ಹೆಚ್ಚಿಗಾಗಿತ್ತ. ಸ್ನೇಹಿತರೆ ಕ್ವಿಕ್ ರಿವಿಷನ್ ಗೆ ಸಂಬಂಧಿಸಿದಂತೆ ನಾವು ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಒಂದು 2 ಅವರ್ ಕ್ಲಾಸ್ ಇದ್ದು ಪ್ರತಿಯೊಂದು ಸರ್ ಒಂದೊಂದು ಕ್ಲಾಸ್ ಅನ್ನ ಮಾಡ್ಯಾರ. ಅವ್ ಯಾವ ಕ್ಲಾಸ್ ಅಂತ ನಾ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಅವನಷ್ಟ ನೋಡ್ಕೊಂಡು ಹೋದ್ರು ಆರಾಮಾಗಿ ನೀವು ಸ್ಕೋರ್ ಅನ್ನ ಇಲ್ಲಿ ಮಾಡ್ಕೋಬಹುದಾಗಿರ್ತದ. ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ನಿಮಗೇನಾದ್ರೂ ಕ್ವಿಕ್ ರಿವಿಷನ್ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 95381535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿದ್ರೆ ಕ್ವಿಕ್ ರಿವಿಷನ್ ನೋಟ್ಸ್ ಇವಾಗಿರ್ತವೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಕ ಈ ನೋಟ್ಸ್ ನಿಮಗೆ ಹೆಲ್ಪ್ ಬಾಳಕವ. ಸ್ನೇಹಿತರೆ ಇದಾಗಿತ್ತು ಇವತ್ತು. ನೀವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.